ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವೈಪುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಉತ್ತರಾಯಣದ ಕೊನೆಯ ದಿವಸ. ಇಷ್ಟು ಕಾಲ ನಾವು ಉತ್ತರಾಯಣದಲ್ಲಿದ್ವಿ. ಉತ್ತರ ಅಂತಂದರೆ ಅರ್ಥ ಉತ್ತರದ ದಿಕ್ಕು ಒಂದಾದರೆ ಉತ್ತರ ಅಂದರೆ ಶ್ರೇಷ್ಠ ಅನ್ನುವ ಅರ್ಥವೂ ಇದೆ. ಅಂದರೆ ಇಷ್ಟು ಕಾಲ ಉತ್ತಮೋತ್ತಮ ಮಾಸವಾಗಿತ್ತು, ಅಂದರೆ ಒಂದು ಭಾಗವಾಗಿತ್ತು. ಅಯನ ಒಂದು ಸಂವತ್ಸರವನ್ನು 2 ವಿಭಾಗ ಮಾಡಿದರೆ ಅದರಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ 2 ಹೋಳಾಗುತ್ತೆ. ಇಷ್ಟು ದಿವಸ ಹಗಲು, ದೇವತೆಗಳ ಹಗಲಿನಲ್ಲಿದ್ವಿ ನಾವು. ಹೀಗಾಗಿ ಇಷ್ಟು ಕಾಲ ನಾವು ದೇವತಾ ಉತ್ಸವಾದಿಗಳನ್ನು ಎಲ್ಲ ಕಡೆಗಳದ್ದು ಜಾತ್ರೆ, ಉತ್ಸವ, ವಿವಾಹಾದಿ, ಉಪನಯನಗಳು, ಇನ್ನೊಂದು ಶುಭ ಸಮಾರಂಭಗಳು, ಮಗದೊಂದು ಹೀಗೆ ಹಲವು ಶುಭ ಕಾರ್ಯಗಳಿಗೆ ಇಷ್ಟು ಕಾಲ ಇತ್ತು. ಈಗ ಆಷಾಢ ಶುರುವಾಯಿತು. ಅದರ ಜೊತೆಗೇ ಈಗ ದಕ್ಷಿಣಾಯಣವು ಪ್ರಾರಂಭವಾಗುತ್ತೆ ನಾಳೆಯಿಂದ. ಹೀಗಾಗಿ ನಾವು ಈಗ ಉತ್ತರಾಯಣದ ಕೊನೆ ತುದಿಯ ಒಂದು ಕಾಲಘಟ್ಟದಲ್ಲಿದ್ದೀವಿ. ನಾಳೆಯಿಂದ ದಕ್ಷಿಣಾಯಣ ಪ್ರಾರಂಭ. ದಕ್ಷಿಣಾಯಣ ಕೂಡ ಏನು ವರ್ಜ್ಯ ಕಾಲವಲ್ಲ. ಅಂದರೆ ಬಿಟ್ಟಾಕೋದು ಉತ್ತರಾಯಣ ಬಹಳ ಶ್ರೇಷ್ಠ, ಹಾಗೆ ದಕ್ಷಿಣಾಯಣ ಕೆಟ್ಟದ್ದ ಅಂತಲ್ಲ. ದಕ್ಷಿಣಾಯಣಕ್ಕೂ ಅದರದೇ ಆದ ಒಂದು ಮಹಾತ್ಮ್ಯತೆ ಇದೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಂತೂ ಈ ದಿವಸ ಈ ಉತ್ತರಾಯಣ ಪುಣ್ಯಕಾಲ ಅಂತಲೇ ಅದು ಪ್ರಸಿದ್ಧಿ. ಈ ಒಂದು ಪುಣ್ಯ ಕಾಲದ ಅಂತಿಮ ದಿವಸ ನಾವು ಏನು ಮಾಡಬಹುದು? ಪುಣ್ಯ ಸಂಪಾದನೆಗಿರುವ ಏಕೈಕ ಸರಳ ಮಾರ್ಗ ಅಂದರೆ ದಾನ. ಹೀಗಾಗಿ ಈ ದಿವಸ ಗುರುವಾರವೂ ಆಗಿದೆ. ಗುರು ಸನ್ನಿಧಾನಕ್ಕೆ ನೀವು ಯಾರ ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತ ನಿಮ್ಮ ಮನಸ್ಸು ಬುದ್ಧಿಗಳು ಬಾಗುತ್ತೋ ಅಲ್ಲಿ ತಾನೇ ನಾವು ಸೋಲೋದು. ಡಿ ವಿ ಜಿಯವರು ಹೇಳ್ತಾರೆ, ಮಹಿಮೆ ಮನಸ್ಸೋತೊಡೆ ಮಂಕುತಿಮ್ಮ ಅಂತ. ಎಲ್ಲಿ ಮಹಿಮೆ ಅದನ್ನು ಕಂಡು ಕೂಡಲೇ ಮನಸ್ಸು ಸೋಲುತ್ತೋ ಅದು ಗುರು, ಅದು ಸಾನ್ನಿಧ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಂಥವರಿಗೆ ಈ ದಿವಸ ನೀವು ಏನನ್ನಾದರೂ ಕೊಟ್ಟು ದಾನವನ್ನು ಮಾಡಿ. ದಾನ ಅಂತಂದರೆ ನಾನು ಕಷ್ಟಪಟ್ಟು ಅರ್ಜಿಸಿದ್ದು, ಇನ್ಯಾರೂ ತಲೆ ಹೊಡೆದು ತಂದಿರೋದಲ್ಲ. ಬರ್ತಾಯಿದೆ, ಯಾವುದೋ ಒಂದು ಬಂದಿದೆ ಬಿಡು ಕೊಡೋದು ಅಂತಲ್ಲ. ನಾನು ಅರ್ಜಿಸಿದ್ದನ್ನು, ನಾನು ಕಷ್ಟಪಟ್ಟು ದುಡಿದಿದ್ದರಲ್ಲಿ ಸ್ವಲ್ಪ ಭಾಗ, ಸಂಪೂರ್ಣವೂ ಅಲ್ಲ, ಅದು ಶೋಷಣೆ ಆಗುತ್ತೆ. ಮತ್ತು ಸ್ವಲ್ಪ ಭಾಗ ನಮಗೆ ಯಾವುದು ಹೊರೆ ಅಲ್ಲವೋ ಅಷ್ಟು ಭಾಗವನ್ನು ಗುರು ಸನ್ನಿಧಾನಕ್ಕೆ ತಗೊಂಡು ಹೋಗಿ ಕೊಡೋದು. ಮತ್ತು ಅವರು ಅಷ್ಟೇ ತಗೊಳ್ಳೋರು ಅದನ್ನು ಹಾಗೆ ತೃಪ್ತಿಯಿಂದ ಅದನ್ನು ತಗೊಂಡ ಮೇಲೆ ಅದರ ಭಾರ ಹೆಚ್ಚಾಗಿರ್ತದೆ. ದಕ್ಷಿಣೆ ಅದು ಗುರುವಿಗೆ ಗೊತ್ತಿರುತ್ತೆ ಬಿಡಿ. ಅದು ಅದಕ್ಕೆ ಅದು ಗುರು ಸಾನ್ನಿಧ್ಯ ಅಂತ ಕರೆಯೋದು. ಎಲ್ಲರನ್ನ ಗುರು ಅಂತ ಕರೆಯೋದು ಮಹಾಪರಾಧ. ನಮಗೆ ಗೊತ್ತಾಗ್ತಾ ಇಲ್ಲ. ಜನತೆಗಂತೂ ಕಾಲ್ ಮಾಡಿದ್ರೆ ಗುರೂಜಿ ಅಂತೆಲ್ಲ ಹೀಗೆಲ್ಲ ನೀವು ಕರಿಬಾರ್ದು, ಹೇಳಬಾರ್ದು. ಅದು ನಿಮ್ಮ ಪೀಠಾಧಿಪತಿಗಳಿಗಿರ್ತಕ್ಕಂಥ ಒಂದು ಶ್ರೇಷ್ಠ ಗರಿಮೆಯ ಸ್ಥಾನ. ಅದನ್ನು ಯಾರಂದ್ರೆ ಅವರಿಗೆ ಕೊಟ್ಬಿಡೋದ? ಹಾಗಲ್ಲ. ಅದು ಹೇಗೆ ಮಾತೃದೇವೋ ಭವ, ತಾಯಿ ಹೇಗೆ ದೇವರೋ, ತಂದೆ ಹೇಗೆ ದೇವರೋ, ಆ ಸ್ಥಾನ ಯಾರಿಗೆ ಕೊಡೋಕ್ಕಾಗುತ್ತೆ ನೀವು ಹೇಳಿ? ಹೀಗಾಗಿ ಗುರುಸ್ಥಾನ ಹಾಗೆ ಯಾರಂದ್ರೆ ಅವರಿಗೆ ಕರೆದು ಬಿಡೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ದಿವಸ ಅದನ್ನು ಅರ್ಥ ಮಾಡಿಕೊಂಡು ಅಂಥ ಮಹಿಮಾ ಸ್ಥಳಕ್ಕೆ ಹೋಗಿ ನಿಮಗೆ ಯಾವುದು ಶ್ರಮವಿಲ್ಲದ ಒಂದು ನಿಮ್ಮ ಸಂಪಾದನೆ ಇದೆಯೋ ಅದನ್ನು ಕೊಟ್ಟು ನಮಸ್ಕಾರ ಮಾಡಿ ಪುಣ್ಯವರ್ಧನೆಗೆ ಇರ್ತಕ್ಕಂಥ ಒಂದು ಮಾರ್ಗ ಅದನ್ನು ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಒಂದು ಚಾಣಕ್ಯನ ಕಥೆ ನೆನಪಾಯಿತು, ಆದರೆ ಕಾಲವಿಲ್ಲ, ಮತ್ತೊಂದು ಸಲ ಅದನ್ನು ಹೇಳ್ತೀನಿ.
ಅಂದರೆ ಕೊಡೋದು ಮತ್ತು ತಗೊಳ್ಳೋದು ಅವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇರಲಿ, ಇನ್ನೊಂದು ಸಲ ಅದ್ರ ಬಗ್ಗೆ ಮಾತಾಡೋಣ. ಅಂತೂ ಈ ದಿವಸ ನಿಮ್ಮ ಎಲ್ಲಿ ನಿಮಗೆ ಗೌರವ ಸಲ್ಲಿಸಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಹೋಗಿ ಬನ್ನಿ. ಈ ಉತ್ತರಾಯಣದ ಕೊನೆಯ ದಿವಸ ಒಂದು ಪುಟ್ಟ ಪ್ರಮಾಣದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಿರ್ತಕ್ಕಂಥ ದಾರಿ ಇದು. ಇದನ್ನು ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಉತ್ತರಾಯಣ ಹಾಗೂ ದಕ್ಷಿಣಾಯಣ ಅಂದರೆ ಏನು, ಮತ್ತು ಇವತ್ತಿನ ಕೊನೆ ದಿನ ಆಗಿರುವಂತಹ ಉತ್ತರಾಯಣದ ದಿನ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಜೊತೆಗೆ ಉಪದೇಶ ಮಾಡಿದವರೆಲ್ಲ ಗುರೂಜಿ ಆಗೋದಿಲ್ಲ, ಅದರದ್ದೇ ಆದಂತಹ ಮಹತ್ವ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಸಂಜಯ್ ಮಾಲೂರಿಂದ. ಇವರು ಹುಟ್ಟಿದ ದಿನಾಂಕ 11/10/1994, ಹುಟ್ಟಿದ ಸಮಯ 12:15 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ಸಂಜಯ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ, ಮದುವೆ ಬಗ್ಗೆ ನೋಡೋಣ. ನೋಡಿ, ಈ ಜಾತಕ ನೋಡಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ. ಈ ಬುಧ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಸಂಶಯ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅನುಕೂಲ ಇದೆ ಅಂತ ಅರ್ಥ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಕುಜದಶೆಯಲ್ಲಿ ಈಗ ರಾಹುಭುಕ್ತಿ ಕಳೆದು ಗುರು ಪ್ರಾರಂಭವಾಗಿದೆ. ನೋಡಿ, ಲಗ್ನಾಧಿಪತಿ ಕಾಲದಲ್ಲೂ ವಿವಾಹಕ್ಕೆ ಅವಕಾಶಗಳು ಉಂಟಾಗುತ್ತೆ ಅಂತ. ಹೀಗಾಗಿ ಪ್ರಯತ್ನಕ್ಕೆ ಫಲ ಸಿಗುವ ಕಾಲ ಇದು. ಹೀಗಾಗಿ ಪ್ರಯತ್ನ ಮಾಡಿ. ಒಂದು ಕುಜ ಶಾಂತಿ ಮಾಡಿಸಿ ದಯವಿಟ್ಟು. ಅಷ್ಟಮದಲ್ಲಿ ಕುಜ ಇದ್ದರೆ ಅದೊಂದು ದೋಷ. ಹೀಗಾಗಿ ಕುಜ ಶಾಂತಿ ಮಾಡಿಸೋದ್ರಿಂದ ನಿಮಗೆ ಆ ದಾರಿ ಸುಲಭ ಆಗುತ್ತೆ. ಏನು ಸಂಕಲ್ಪ ಮಾಡ್ತಾ ಇದ್ದೀರೋ, ಯಾವ ನಿರೀಕ್ಷೆಯಲ್ಲಿದ್ದೀರೋ ಆ ನಿರೀಕ್ಷೆ ಈಗ ಫಲದಾಯಕವಾಗ್ತಕ್ಕಂಥ ಒಂದು ಕಾಲ ಬಂದಿದೆ. ಹೀಗಾಗಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶುಭಶ್ರೀ ಆರ್, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 5/2/2000, ಹುಟ್ಟಿದ ಸಮಯ 6:17 PM. ಇವರ ಪ್ರಶ್ನೆ ಪ್ರವಾಸೋದ್ಯಮ ವಿಷಯದಲ್ಲಿ ಪದವಿ ಮಾಡಿದ್ದೀನಿ, 3 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಬದಲಿಸಬಹುದೇ ಇಲ್ಲ ಮುಂದುವರಿಸಬೇಕಾ ಅಂತ ಕೇಳ್ತಿದ್ದಾರೆ. ಶುಭಶ್ರೀ ಅವರ ಪ್ರಶ್ನೆ ಪ್ರವಾಸೋದ್ಯಮದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಅದರಲ್ಲೇ ಮುಂದುವರಿಯೋದು ಆ ಕ್ಷೇತ್ರದಲ್ಲಿ ಅಥವಾ ಹೇಗೆ ಬದಲಾಯಿಸೋದು ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತಮ್ಮದು ಕರ್ಕಾಟಕ ಲಗ್ನ. ಕರ್ಮಾಧಿಪತಿ ನಿಮಗೆ ಕುಜ, ಅವನು ಲಾಭದಲ್ಲಿದ್ದಾನೆ. ಲಾಭಾಧಿಪತಿ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು. ಇದು ತುಂಬ ಒಳ್ಳೆಯ ಪರಿವರ್ತನಾ ಯೋಗ. ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿರೋದು ಅಂದರೆ ಅದೃಷ್ಟದ ಅಧಿಪತಿಯಾಗಿರ್ತಕ್ಕಂಥ ಗುರು ಅವನು ವೃತ್ತಿಯ ಸ್ಥಳದಲ್ಲಿರೋದು. ವೃತ್ತಿಯ ಅಧಿಪತಿ ಅದೃಷ್ಟ ಸ್ಥಾನದಲ್ಲಿರೋದು. ಇದು ಒಳ್ಳೆಯ ಪರಿವರ್ತನೆ. ಹೀಗಾಗಿ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ. ನೀವು ಮಾಡುವಾಗ ಯಾವುದೇ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ. ನೀವು ಏನು ಪ್ರಯತ್ನ ಮಾಡ್ತಾ ಇದ್ದೀರೋ ಇದನ್ನು ಮಾಡಬಹುದು, ಇದನ್ನೇ ಮುಂದುವರಿಸಬಹುದು. ಚೆನ್ನಾಗಿದೆ. ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ. ಈ ಪ್ರವಾಸ, ಇವುಗಳ ಉದ್ಯಮ, ಇವುಗಳಲ್ಲಿ ಎಲ್ಲ ಮುಂದುವರಿಲಿಕ್ಕೆ ಅವನ ಬಲ ಬೇಕಾಗುತ್ತೆ, ಕುಜನೂ ಬೇಕಾಗುತ್ತೆ. ಇದು 2 ಗ್ರಹಗಳಿಂದ, ಮತ್ತಷ್ಟೇ ಅಲ್ಲ ಗುರುವಿನ ಕೃಪೆಯೂ ಇರೋದರಿಂದ ಚೆನ್ನಾಗಾಗುತ್ತೆ. ನೀವು ಪ್ರಯತ್ನ ಮಾಡಬಹುದು, ಅದರಲ್ಲೇ ಮುಂದುವರಿಸಬಹುದು. ಈಗ ಪ್ರಸ್ತುತ ನಿಮಗೆ ಗುರುವಿನ ದಶೆಯಲ್ಲಿ ಗುರುಭುಕ್ತಿಯೇ ನಡೀತಾ ಇದೆ. ಗುರು ಚೆನ್ನಾಗಿದೆ, ಆತಂಕ ಬೇಡ. ನೀವು ಪ್ರಯತ್ನ ಮುಂದುವರಿಸಿ ಅಷ್ಟೇ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೀರ್ತಿ ಕುಮಾರ್, ಸಿಂಗಟಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 31/10/1999, ಹುಟ್ಟಿದ ಸಮಯ 8:35 PM. ಇವರ ಪ್ರಶ್ನೆ ಶಿಕ್ಷಣ ಅಪೂರ್ಣಗೊಂಡಿದೆ, ಕಾಂಕ್ರೀಟ್ ಬ್ಲಾಕ್ ವ್ಯವಹಾರ ಆರಂಭಿಸಿದ್ದೀನಿ, ನಷ್ಟದಲ್ಲಿದೆ, ದಯವಿಟ್ಟು ಪರಿಹಾರ ತಿಳಿಸಿ. ಕೀರ್ತಿ ಕುಮಾರ್ ಅವರ ಪ್ರಶ್ನೆ, ಅವರು ಒಂದು ಉದ್ಯಮದಲ್ಲಿದ್ದಾರೆ, ಪಾಪ ಕೈ ಕೊಟ್ಬಿಟ್ಟಿದೆ ಅದಲ್ವಾ, ನೋಡೋಣ. ನೋಡಿ, ತಾವೇನು ಹೇಳಿದ್ರು ಈ ಕಾಂಕ್ರೀಟ್ ಬ್ಲಾಕ್ಗಳು, ಅವುಗಳ ಉದ್ಯಮಕ್ಕೆ ಶನೈಶ್ಚರನ ಬಲ ಚೆನ್ನಾಗಿರಬೇಕು. ನಿಮಗೆ ಕರ್ಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ, ನೀಚನಾಗಿದ್ದಾನೆ. ಹೀಗಾಗಿ ಲಾಸ್ ಆಗೋ ಸಾಧ್ಯತೆಗಳು, ಪರಿಶ್ರಮ, ಬರೀ ಪರಕಾರ್ಯಗಳು, ಇನ್ನೊಬ್ಬರು ಕೆಲಸ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಾಗಿಸ್ದೆ ಇನ್ನೊಬ್ಬರಿಗೋಸ್ಕರ, ಇದು ಏನಾಗುತ್ತೆ, ಅದರಿಂದ ದುಡ್ಡು ಬರಲ್ಲ, ಶ್ರಮ ಮಾತ್ರ ವಿಪರೀತವಾಗಿ ಖರ್ಚಾಗ್ತಾ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ದುಡ್ಡು ಖರ್ಚಾಗ್ತಾ ಇರುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸುವಂಥ ಒಂದು ಲಕ್ಷಣ ನಿಮ್ಮ ಜಾತಕದಲ್ಲಿದೆ. ವೃಷಭ ಲಗ್ನ ತಮ್ಮದು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಈಗ ಶುಕ್ರ ನಿಮ್ಮ ಜಾತಕದಲ್ಲಿ ಅದು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅಟ್ ಪ್ರೆಸೆಂಟ್ ಕೂಡ ಶುಕ್ರನಿಗೆ ಬಲವಿಲ್ಲ. ಹೀಗಾಗಿ ಕಾಲ ನಿಮ್ಮನ್ನು ಸ್ವಲ್ಪ ಬಂಧನ ಮಾಡಿಬಿಟ್ಟಿದೆ. ಇದಕ್ಕೆ ಏನಪ್ಪ ಪರಿಹಾರ? ಪ್ರತಿ ಶನಿವಾರ ನೀವು ಉದ್ಯಮವನ್ನು ಬದಲಿಸೋದು ತುಂಬ ಒಳ್ಳೆಯದು. ಇವರೇ ನಿಮ್ಮ ಜಾತಕದಲ್ಲಿ ಯಾರು ತುಂಬ ಬಲಿಷ್ಠರಾಗಿದ್ದಾರೆ, ಜಾತಕದಲ್ಲಿ ಬಲ ಏನಪ್ಪ ಅಂತಂದರೆ ಕುಜ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಚಂದ್ರನು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ
ನೋಡಿ, ಈ ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು ನೀರು, ಅಂದರೆ ನೀರಿನ ವ್ಯವಹಾರಗಳು ಯಾವುದೂ ಆಗಬಹುದು. ವಾಟರ್ ಸೋರ್ಸಲ್ಲಿ ಹಲವಿದೆ. ಒಂದು ಏನು ಅಕ್ವೇರಿಯಮಿಂದ ಹಿಡಿದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಹೀಗೆ ಬೇಕಾದ ಮತ್ಸ್ಯೋದ್ಯಮ, ಹೀಗೆ ಹಲವಿದೆ. ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಮತ್ತು ಈ ದಿನಸಿ ವ್ಯವಹಾರಗಳು ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಗೊತ್ತಿಲ್ಲ ಪಾಪ ನೀವು ಏನು ಅಧ್ಯಯನ ಮಾಡಿದ್ದೀರೋ ಅಥವಾ ಈಗ ಅದಕ್ಕೆ ಶಿಫ್ಟ್ ಆಗೋದು ಬಹಳ ಕಷ್ಟ ಆಗುತ್ತೆ. ಆದರೆ ನೀವು ಇನ್ನೂ ಸಮಯ ಇದೆ ನಿಮಗೆ. ಈಗಲೂ ಯಾವುದೋ ಒಂದು ಬೇರೆ ಸ್ಪೆಷಲ್ ಕೋರ್ಸನ್ನು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನ ನೀವು ಮಾಡಿಕೊಂಡು ನೀವು ಈ ಕಡೆ ಬರೋದು ತುಂಬ ಒಳ್ಳೆಯದಿವೆ. ಯಾಕೆಂದರೆ ಕರ್ಮಾಧಿಪತಿ ಶನೈಶ್ಚರ ನಿಮಗೆ ಬೇಕಾಗಿರೋದ್ರಿಂದ ಆ ಒಂದು ರಂಗ ನಿಮಗೆ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ಪ್ರಸ್ತುತ ಪ್ರತಿ ಶನಿವಾರ ಶನೈಶ್ಚರನ ಮಂದಿರಕ್ಕೆ ಹೋಗಿ ಬನ್ನಿ. ಸ್ವಲ್ಪ ಕಪ್ಪು ವಸ್ತ್ರ ಅಥವಾ ಕಪ್ಪು ಎಳ್ಳು ಇದನ್ನು ಪ್ರತಿ ಶನಿವಾರ ದಾನ ಮಾಡೋದು ಬಹಳ ಒಳ್ಳೆಯದು. ಪ್ರತಿ ಶನಿವಾರ ಒಂದು 6 ತಿಂಗಳು ನಿರಂತರವಾಗಿ ಮಾಡಿ ಇದು ಬದಲಿಸೋ ಪ್ರಯತ್ನ ಮಾಡಿ. ಕೆಲಸ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಭದ್ರಾವತಿಯಿಂದ ರೇಷ್ಮಾ ಅವರು. ಇವರು ಹುಟ್ಟಿದ ದಿನಾಂಕ 27/8/2009, ಹುಟ್ಟಿದ ಸಮಯ 12:55 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ರೇಷ್ಮಾ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನ. ಲಗ್ನದಿಂದ ಪಂಚಮಾಧಿಪತಿ ಬುಧ, ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದೇಶೇತ್ ಅಂತ. ಬುದ್ಧಿಸ್ಥಾನದಲ್ಲಿ ಬುಧ ಇದ್ಬಿಟ್ರೆ ಮಹಾಚತುರರಾಗ್ತಾರೆ ಅಂತ, ಪ್ರಚಂಡ ಚತುರರಾಗ್ತಾರೆ, ಪ್ರಚಂಡ ವಿದ್ವಾಂಸರಾಗ್ತಾರೆ ಅಂತ. ಆ ರೀತಿಯಲ್ಲಿ ಬುಧ ಲಿಪಿ ಗಣಿತಾದಿ ಕಾವ್ಯಶಿಲ್ಪೈ ಇಂಥ ಲಿಪಿಶಾಸ್ತ್ರ, ಕಾವ್ಯಶಾಸ್ತ್ರ, ಗಣಿತಶಾಸ್ತ್ರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಷ್ಟೋ ಶಾಖೋಪಶಾಖೆಗಳಿದ್ದಾವೆ. ಆ ರಂಗಗಳಲ್ಲಿ ತಾವು ಮುಂದುವರಿಬಹುದು. ಒಳ್ಳೆ ಜಾಣರಾಗಿರ್. ಈ ಜಾತಕದ ಪ್ರಕಾರ ಅತ್ಯಂತ ಪ್ರತಿಭಾಶಾಲಿಗಳು ಈ ಜಾತಕದವರು. ಹೀಗಾಗಿ ಚೆನ್ನಾಗಿದೆ. ಇದು ಓದಬೇಕು. ಚೆನ್ನಾಗಿರುವಾಗ ನಾವು ಸ್ವಲ್ಪ ಓದಿದ್ರೆ ಸಾಕಾಗುತ್ತೆ, ವಿಶಿಷ್ಟ ಫಲ ಸಿಕ್ಬಿಡುತ್ತೆ. ಹೀಗಾಗಿ ಚೆನ್ನಾಗಿ ಓದಿ ಒಳ್ಳೆ ಟೀಚರ್ ಆಗ್ತೀರಾ ಅಥವಾ ಒಳ್ಳೆ CA ಮಾಡಿಕೊಂಡು 10 ಕಂಪನಿಗಳಿಗೆ ಮಾರ್ಗದರ್ಶಕರಾಗ್ತೀರಾ. ಅಷ್ಟು ಚೆನ್ನಾಗಿದೆ, ಅದರಲ್ಲಿ ಸಂಶಯವೇ ಇಲ್ಲ. ಪ್ರಸ್ತುತ ನೋಡಿ, 2030ರಿಂದ ನಿಮಗೆ ನಿಮ್ಮ ಬದುಕು ಬಂಗಾರದ ಬದುಕಾಗುತ್ತೆ. ಬರೆದಿಟ್ಕೊಳ್ಳಿ, 2030ರ ನಂತರ ನಿಮ್ಮ ಬದುಕಿಗೆ ಸುವರ್ಣ ಪಥ ಅಂತೀವಲ್ಲ, ಬಂಗಾರದ ರಸ್ತೆ ಅಂತ, ಆ ರಸ್ತೆಯಲ್ಲಿ ಸಾಗ್ತೀರ. ಚೆನ್ನಾಗಿದೆಯಪ್ಪ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸುದರ್ಶನ್ S ತುಮಕೂರಿಂದ. ಇವರು ಹುಟ್ಟಿದ ದಿನಾಂಕ 23/7/2002, ಹುಟ್ಟಿದ ಸಮಯ 2:30 PM. ಇವರ ಪ್ರಶ್ನೆ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ. ಸುದರ್ಶನ್ ಅವರ ಪ್ರಶ್ನೆ ಅದು ಉದ್ಯೋಗದ ಬಗ್ಗೆ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ತುಂಬ ಒಳ್ಳೆಯದು. ಕರ್ಮಾಧಿಪತಿ ಭಾಗ್ಯದಲ್ಲಿದ್ದರೆ ಅದೃಷ್ಟ ಕೈ ಹಿಡಿದು ಭಗವತ್ ಕೃಪೆಯಿಂದ, ಗ್ರಹಾನುಗ್ರಹದಿಂದ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಚೆನ್ನಾಗಿದೆ. ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭುಕ್ತಿ. ನೋಡಿ, 2027 ಡಿಸೆಂಬರ್ ನಂತರ ನಿಮಗೆ ಉದ್ಯೋಗದಲ್ಲಿ ಒಂದು ಬಲ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ವೀಕ್ ಇದೆ. ಮುಂದೆ ಈಗ ಶುಕ್ರನ ಕಾಲ ಶುರುವಾಗುತ್ತೆ. ನೀವು ನೋಡಿ, 2027 ಡಿಸೆಂಬರ್ವರೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ತಪ್ಪದೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಘೃತದಾನ, ತುಪ್ಪದಾನ ಮಾಡಬೇಕು. ಅದು ನಿಮ್ಮ ಕೆಲಸದಲ್ಲಿ ಒಂದು ಮಹಾ ಏಳಿಗೆ ತಂದು ಕೊಡುತ್ತೆ. ಅದನ್ನು ಮಾಡಿ ಮುಂದಿನ ವರ್ಷದವರೆಗೆ ಪ್ರತಿ ಶುಕ್ರವಾರ ತಪ್ಪದೆ ನೀವು ಯಾವ ಊರಲ್ಲಾದರೂ ಇರಿ, ಅಲ್ಲೊಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರೋದು. ಆ ದೇವಸ್ಥಾನ ಇದೆಯಾ ಅಂತ ಕೇಳ್ಕೊಂಡು ಆ ಊರಿಗೆ ಹೋಗ್ಬೇಕು. ಆ ದಿವಸ ನೀವು ಹೋದರೆ ಹಾಗೆ ಆ ಶುಕ್ರವಾರ ನೀವು ಗ್ಯಾಪ್ ಮಾಡಬಾರ್ದು ಅಂತ. ಅದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ಆ ನಂತರ ನಿಮಗೆ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಒಂದು ಬಲ, ಏನು ಉನ್ನತ ಹುದ್ದೆ, ಇದೆಲ್ಲ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಬುಧಾದಿತ್ಯ ಯೋಗ, ಅಂದರೆ ರವಿ ಬುಧರು ಒಟ್ಟಾಗಿದ್ದಾರೆ. ಈ ದಿವಸ ರವಿ ಇರ್ತಾನೆ, ನಾಳೆ ರವಿ ಮುಂದೆ ಹೋಗ್ತಾನೆ. ಇನ್ನು ಕರ್ಕಟಕ ರಾಶಿಯಲ್ಲಿ ಚಂದ್ರ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಸಿಂಹರಾಶಿಯಲ್ಲಿ ಅಲ್ಲಿ ಶುಕ್ರ ಕೇತು ಜೊತೆ ಈ ದಿವಸ ಮಾಂದ್ಯವುದಿಯಾಗಿದೆ. ಇನ್ನು ರಾಹು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ನೇಹಿತರ ಜೊತೆಗೆ ಅತ್ಯಂತ ಆತ್ಮೀಯತೆ, ಮಧುರ ಬಾಂಧವ್ಯ ಅಂತೀವಲ್ಲ,
ಆ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ ಈ ದಿವಸ. ಪ್ರಯಾಣದಲ್ಲಿ ತುಂಬ ಸೌಖ್ಯ ಪ್ರಯಾಣ ಈ ದಿವಸ. ಯಾವುದೇ ವೆಯ್ಟ್ ಮಾಡದೆ ಅಥವಾ ಇನ್ನೇನೋ ರಸ್ತೆಗಳಲ್ಲಿ ಕಿರಿಕಿರಿ ಆಗದೆ ಸಿಗ್ನಲ್ಗಳು ಎಲ್ಲ ಪಟ 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 ಓಪನ್ ಆಗಿಬಿಡ್ತಪ್ಪ ಅಂತ ಹೀಗೆ ಅಂತೂ ಒಂದು ಸೌಖ್ಯವನ್ನು ಕಾಣ್ತೀರ. ಅಷ್ಟು ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಕಾಣ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ ಈ ದಿವಸ. ಮಕ್ಕಳ ಜೊತೆಗೆ ಸ್ವಲ್ಪ ತಗಾದೆ ಬುದ್ಧಿ ಸ್ವಲ್ಪ ಮಂಕಾಗುವ ಸಾಧ್ಯತೆ ಇರ್ತದೆ. ಈ ಕಾರಣಕ್ಕೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಅನುಕೂಲ, ಹೆಚ್ಚಿನ ಲಾಭ ಇತ್ಯಾದಿ ಕಾಣ್ತೀರ. ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದಿದೆ. ಈ ದಿವಸ ಧೈರ್ಯ, ಸಾಹಸ ಮತ್ತು ತುಂಬ ವಿಶ್ವಾಸದಿಂದ ಇತರೆಯವರು ನಿಮಗೆ ಆಗಂತುಕರು, ಅಂದರೆ ನಿಮ್ಮ ಪರಿಚಯವೇ ಇಲ್ಲದೆ ಇರತಕ್ಕಂಥವರಿಂದ ಸಹಾಯಗಳು ಸಿಗ್ತಕ್ಕಂಥದ್ದು. ತುಂಬ ಸಹಾಯ ಮಾಡೋರು ಯಾರೋ ಪಾಪ ರಸ್ತೆಯಲ್ಲೇನೋ ಇದಾಗಿದ್ದರೆ, ಸಮಸ್ಯೆ ಇದ್ದರೆ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ನೋಡಿ. ಪ್ರಯಾಣದಲ್ಲಿ ತೊಂದರೆ ಆಗುವ ಸಾಧ್ಯತೆಯೂ ಇದೆ. ಅಪರಿಚಿತರು ಬಂದು ಸಹಾಯ ಮಾಡ್ತಕ್ಕಂಥದ್ದು ಇದೆ. ಆ ರೀತಿಯಲ್ಲಿ ಈ ದಿವಸ ಇದೆ. ಇನ್ನು ಈ ದಿವಸ ಬುದ್ಧಿ ಚುರುಕಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಸಹಾಯ, ಧನಲಾಭ, ಕುಟುಂಬ ಸೌಖ್ಯತೆ, ಅನ್ನ ಸಮೃದ್ಧಿ, ಸುಗ್ರಾಸ ಭೋಜನ, ಧನಲಾಭ ಒಂದಲ್ಲ ಸಾಕಷ್ಟು ಪಟ್ಟಿ ಮಾಡ್ತಾ ಹೋದರೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಬೋಧಕರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ಇವರೇ. ಈ ದಿವಸ ನಿಮಗೆ ಸ್ವಲ್ಪ ಅಚಾನಕ್ಕಾಗಿ ಯಾವುದೋ ಒಂದು ಸಮಸ್ಯೆ ಎದುರಾಗಬಹುದು. ಅದರ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ತುಂಬ ಉತ್ಕೃಷ್ಟವಾದ ದಿವಸ. ನೀವು ಅಂದುಕೊಂಡದ್ದೆಲ್ಲ ನೆರವೇರತಕ್ಕಂಥ ಲಾಭದಾಯಕ ದಿನ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಸುಗ್ರಾಸ ಭೋಜನ, ಸಿಹಿ ಭೋಜನ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಆಹಾರದಲ್ಲಿ ವ್ಯತ್ಯಾಸವೂ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ದಿವಸ ಆಹಾರ ಅತಿಯಾದರೆ ಅದು ಹಾನಿ, ಹೀಗಾಗಿ ಹುಷಾರು. ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತೊಡಕುಗಳನ್ನು ನೋಡ್ತೀರಾ ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ, ಹುಷಾರು. ಮತ್ತು ಆತ್ಮೀಯರಿಗಾಗಿ ಅತಿ ನಷ್ಟ, ಅದು ನಿಮಗೆ ಕಷ್ಟಪಟ್ಟಾದರೂ ಅವರಿಗೆ ಏನೋ ಒಂದು ಗಿಫ್ಟ್ ಕೊಡೋದು ಅಥವಾ ಇನ್ನೇನು ಈ ರೀತಿಯಲ್ಲಿ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಸ್ನೇಹಿತರ ಸಹಾಯ ಚೆನ್ನಾಗಿರ್ತದೆ, ಅನುಕೂಲ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಇದೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲೇ ಒಂದು ಅಭಿಷೇಕ ಮಾಡಿಸಿ. ಈಶ್ವರನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಬಂಗಾರದ ವ್ಯಾಪಾರಗಳಿಗೆ ಅಂಥವ್ರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ಒಂದು ಕೆಲಸದಲ್ಲಿ ಒಂದು ನಿರಾಳತೆ ಇರುತ್ತದೆ. ಮತ್ತು ಈ ದಿವಸ ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ, ಯಥೇಚ್ಛವಾಗಿದೆ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಮಹಾ ವಿಶಿಷ್ಟ ಸಾಧನೆ, ಅನುಕೂಲ ಆಗುತ್ತೆ. ಮತ್ತು ಹೊಸ ಅವಕಾಶಗಳು ದಾರಿ ಸಿಗ್ತಕ್ಕಂಥದ್ದಾಗುತ್ತೆ. ಮತ್ತು ನೀರಿನ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ವಿದೇಶ ಸಂಪರ್ಕದ ಲಾಭಗಳು ಚೆನ್ನಾಗಿರುತ್ತದೆ. ಹರಳು, ಹಾಲು, ಹೈನು, ದಿನಸಿ ವ್ಯಾಪಾರ, ಮತ್ತು ಸಿಹಿ ಪದಾರ್ಥ, ಮತ್ತು ಔಷಧ, ಮತ್ತು ಗ್ರಂಥಿಗೆ ಅಂಗಡಿ, ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅಸಮಾಧಾನ ಸೂಚಿಸುತ್ತೆ. ಕೆಲಸ ಬಿಟ್ಟು ಹೋಗ್ಬಿಡೋಣ ಅನ್ನೋಷ್ಟು ಒತ್ತಡ ಉಂಟಾಗುತ್ತೆ ಈ ದಿವಸ. ಒಂದು ದಿವಸ ನಿಮಗೆ ಸ್ವಲ್ಪ ಕಿರಿಕಿರಿ, ನಾಳೆಯಿಂದ ಸ್ವಲ್ಪ ಹಗುರಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ನಿಮಗೆ ದೈವಾನುಕೂಲ ಚೆನ್ನಾಗಿದೆ. ಕ್ಷೇತ್ರ ದರ್ಶನ, ಯಾವುದೋ ಒಂದು ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಗುರುದರ್ಶನ ಅಂತ ಹೇಳಿದ್ನಲ್ಲ, ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಹಿತ ಕೊಡುತ್ತೆ. ಅಂಥವ್ರನ್ನ ದರ್ಶನ ಮಾಡೋದು, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ, ಆತಂಕ ಬೇಡ. ಈಶ್ವರನ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಪ್ರೀತಿ, ವಿಶ್ವಾಸ, ಅನುರಾಗ ಇದೆಲ್ಲ ತುಂಬ ಚೆನ್ನಾಗಿದೆ. ನಂಬಿಕೆ, ವಿಶ್ವಾಸದಿಂದ ಕೆಲಸಗಳು ಪರಸ್ಪರ ಬೇಗ ಸಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಸ್ಟೇಷನರಿ ಮತ್ತು ಸ್ಕೂಲ್ ಬ್ಯಾಗ್ಸು,
ಅಥವಾ ಇನ್ನೇನೋ ಸ್ಕೂಲಿಗೆ ಸಂಬಂಧಿಸಿರ್ತಕ್ಕಂಥ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಉಪಕರಣಗಳು ಮತ್ತೊಂದು ಇವುಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ. ನಷ್ಟ ಮತ್ತು ಇನ್ಯಾವುದೋ ಸ್ಥಾನಚ್ಯುತಿ, ಕಿರಿಕಿರಿ ಈ ಥರದೊಂದು ಲಕ್ಷಣ ಇದೆ. ಈ ದಿವಸ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತು ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಏನೂ ಇನ್ಸಲ್ಟ್ ಆಗ್ತಕ್ಕಂಥದ್ದು, ಬೇಸರ ಆಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಒಳ್ಳೆ ಹಾಗೆ ಸಂಗಾತಿಯಿಂದ ತುಂಬ ಚೆನ್ನಾಗಿದೆ. ಪ್ರೀತಿ ವಿಶ್ವಾಸ ಅವರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು ಚೆನ್ನಾಗಿರ್ತದೆ. ಜಲಕ್ಷೇತ್ರದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲಿನ ಕ್ಷೇತ್ರದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ವಸ್ತು ನಷ್ಟತೆಯೂ ಇದೆ. ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲದ ಲಕ್ಷಣ ಇದೆ. ಈ ದಿವಸ ನಿಮಗೆ ಸಾಲದಿಂದ ಹೊರಗೆ ಬರ್ತಕ್ಕಂಥದ್ದು, ಸಾಲಬಾಧೆ ನಿವಾರಣೆ, ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆ ಕಾಣ್ತಕ್ಕಂಥದ್ದು, ಸ್ನೇಹಿತರ ಸಹಾಯ, ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಇದೆ. ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಅದು ಸ್ವಲ್ಪ ಜಾಸ್ತಿ. ಹೀಗಾಗಿ ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರನ ಸ್ಮರಣೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಾಯ, ಮಕ್ಕಳಿಂದ ಬಹಳ ವಿಶೇಷವಾದ ಅನುಕೂಲಗಳು, ಮನಸ್ಸು ಸಮಾಧಾನವಾಗಿ ನೆಮ್ಮದಿಯಿಂದ ಇರುತ್ತೆ. ಸಚ್ಚಿಂತನೆಗಳು, ಒಳ್ಳೆಯ ಆಲೋಚನೆ, ಸದ್ಗುರುಗಳ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ, ಆತಂಕ ಬೇಡ, ಚೆನ್ನಾಗಿದೆ. ಪ್ರಾರ್ಥನೆ, ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅವ್ಯಯಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಗುರುವಿನ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.